ಮಡಗಿರೋಣ ಯಾವಾಗ ಬೆಂಕಿ ಹಾಕೋಣ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಆರ್ಲಿಗೆ ಸ್ನಾನ ನಡೀತಿದೆ, ಯಾಕೆಂದರೆ ಬಿಸಿಲು ಸ್ವಲ್ಪ ಚೆನ್ನಾಗಿತ್ತು. ಹಾಗಾಗಿ ಬಿಸಿಲಿರುವಾಗ ನಾವು ಸ್ನಾನ ಮಾಡಿಸೋದು. ಇವತ್ತು ನಮ್ಮ ಹಸ್ಬೆಂಡ್ ಸ್ನಾನ ಮಾಡಿಸ್ತಿದ್ದಾರೆ ಆರ್ಲಿಗೆ. 15 ಡೇಸ್ ಒನ್ಸು ಇಲ್ಲ ವೀಕ್ಲಿ ಒನ್ಸ್ ಸ್ನಾನ ಮಾಡಿಸೋದು, ಯಾಕೆಂದರೆ ಮನೆ ಒಳಗಡೆ ಓಡಾಡ್ತಿರುತ್ತಲ್ವ ಹಾಗಾಗಿ. ಮತ್ತು ಆರ್ಲಿಗೆ ಸ್ನಾನ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಖುಷಿಯಾಗ್ಬಿಡುತ್ತೆ ಸ್ನಾನ ಮಾಡಿಸ್ತೀನಿ ಅಂದರೆ. ನೋಡಿ ಹೆಂಗೆ ಸೈಲೆಂಟಾಗಿ ನಿಂತ್ಕೊಂಡಿದೆ, ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊತಿದೆ ಅಂತ. ಮಸಾಜ್ ಮಾಡಿಸ್ಕೊಳ್ಳೋದು, ಸ್ನಾನ ಮಾಡಿಸ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ತಕರಾರು ಮಾಡದೆ ಆರಾಮಾಗಿ ನಿಂತ್ಕೊಂಡು ಸ್ನಾನ ಮಾಡಿಸ್ಕೊತಿದೆ. ಸ್ನಾನ ಆದಮೇಲೆ ಸ್ವಲ್ಪ ಹೊತ್ತು ಬಿಸಿಲಲ್ಲೇ ಬಿಟ್ಬಿಡ್ತೀವಿ, ಯಾಕೆಂದರೆ ಒಳಗಡೆ ಇದ್ದರೆ ಚಳಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿಲಲ್ಲಿದ್ದರೆ ಒಣಕೊಳ್ಳುತ್ತೆ ಅಂತ ಬಿಸಿಲಲ್ಲಿ ಕಟ್ಟಾಕಿದ್ದೀವಿ. ಊರಿಂದ ತೆಂಗಿನಕಾಯಿ ತಂದಿದ್ರು, ಅದು ಸಿಪ್ಪೆ ಸಮೇತ ತಂದಿದ್ರು. ಹಾಗಾಗಿ ತೆಂಗಿನಕಾಯಿನ ಸಿಪ್ಪೆ ತೆಗಿತಿದ್ದಾರೆ ನಮ್ಮ ಮಾವ. ಪಾಪುನು ಅಲ್ಲೇ ನೋಡ್ಕೊಂಡು ಆಟ ಆಡ್ಕೊಂಡಿದ್ದ, ಹಾಗಾಗಿ ಅವನು ಅಲ್ಲೇ ಬಿಟ್ಟಿದ್ದೀನಿ. ನೋಡು ಎತ್ತಾಕತ್ ನೋಡಿ, ನೀನು ಇಡು ಮನೆ ಸುಮ್ಮನೆ. ಅಲ್ಲಿ ಬಿಡು, ಆಚೆ ಅಲ್ಲಿ ಬೇಗಲ್ಲ 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 ಅಕ್ಕ ತಿನ್ಕುಡ್ದು ಅದಲ್ಲ. ಅಯ್ಯೋ ಅದು ಮನೆಗದು, ಅದು ಬೇಡ ಅದು ಬೇಡ. ಹಾಕಿಲ್ಲಿ ಬೇಗ. ಮಡಗಿರೋಣ ಯಾವಾಗ ಬೆಂಕಿ ಹಾಕೋಣ. ಕಸ ಗುಡಿಸ್ಬೇಕು. ಪರ್ಕೆ 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 ಎಲ್ಲೈತೆ, ಪರ್ಕೆ ಕಸ ಗುಡಿಸೋದು. ಹಾಕ್ಬೇಕ ಹಾಕೋಣ. ಗುಡ್ ಬಾಯ್. ಇವು ಕೆಲಸ ಎಲ್ಲ ಗೊತ್ತೇ ಮಾಡ್ತಾನಪ್ಪ, ಕೆಲಸ ಮಾಡ್ಕೊಂಡದ ಅಂದ್ಬಿಟ್ಟೆ. ಆಮೇಲೆ ಗುಡ್ ಬಾಯ್ ನೋಡಿಲೆ. ಎಲ್ಲ ಕಸ
ಸಾಕು ಬಿಡು. ನಾನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನಾಟಿ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಕೋಳಿನ ಮನೇಲೇ ಸಾಕಿದ್ವಿ, ಹಾಗಾಗಿ ಅದೇ ಕೋಳಿನ ಕಟ್ ಮಾಡಿಸ್ಕೊಂಬಂದಿದ್ರು. ಯಾಕೆಂದರೆ ಮನೇಲಿ ತುಂಬ ಗಲೀಜು ಮಾಡ್ತಾಯಿತ್ತು ಮತ್ತು ಆಚೆ ಎಲ್ಲ ಜಾಸ್ತಿ ಓಡಾಡೋದಕ್ಕೆ ಅದಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಅವರು ಕಟ್ ಮಾಡಿಸ್ಕೊಂಬಿಡೋಣ ಅಂತ ಹೇಳಿ ಕಟ್ ಮಾಡಿಸ್ಕೊಂಬಂದಿದ್ರು. ಅದನ್ನೇ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಬಟ್ ನಮ್ಮ ಹಸ್ಬೆಂಡ್ ಅದನ್ನು ತಿನ್ನಲ್ವಂತೆ, ಯಾಕೆಂದರೆ ಅವರೇ ಸಾಕಿದ್ದಲ್ವ. ಹಾಗಾಗಿ ಅವ್ರು ಸಪ್ರೇಟ್ ಚಿಕನ್ನ ತೊಗೊಂಡು ಬಂದಿದ್ದಾರೆ, ಅವ್ರಿಗೆ ಸಪ್ರೇಟ್ ಅಂತ. ಹಾಗಾಗಿ ನಾನಿವತ್ತು 2 ಸಾಂಬಾರನ್ನ ಮಾಡಬೇಕು. ಸೊ ಈಗ ಎರಡಕ್ಕೂ ಸೇಮ್ ಮಸಾಲೆನೇ ಹಾಕ್ತಾಯಿದ್ದೀನಿ, ಸಪ್ರೇಟ್ ಅಂತ ಏನಿಲ್ಲ. ಇವತ್ತು ಫಸ್ಟ್ ಟೈಮ್ ನಾನು ನಾಟಿ ಕೋಳಿ ಸಾಂಬಾರು ಮಾಡ್ತಿರೋದು, ನೋಡಬೇಕು ಹೆಂಗಿರುತ್ತೆ ಅಂತ. ಸೊ ಸೇಮ್ ಮಸಾಲೆನೇ ಹಾಕ್ತಾಯಿದ್ದೀನಿ, ಟೇಸ್ಟು ಹೆಂಗಿರುತ್ತೆ ಅಂತ ವಿಡಿಯೋ ನೋಡಿ ಲಾಸ್ಟ್ವರೆಗೂ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಲಾಸ್ಟಲ್ಲಿ ನಾನು ತಿಂದ್ಬಿಟ್ಟು ನೋಡಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಾ ಇಲ್ಲ ಹಿಂಗೆ ಮಾಡಬೇಕಂತ ಹೇಳ್ತೀನಿ. ಅದಕ್ಕೆ ನಾನು ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಿದ್ದೀನಿ. ಆ್ಯಸ್ ಯೂಶ್ವಲ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಏನು ಮಸಾಲೆನ ತೋರಿಸಿದ್ದೆ ಅದೇ ಸೇಮ್ ಮಸಾಲೆನೇ ನಾನು ಇವಾಗ ಹಾಕ್ಕೋತಾ ಇರೋದು. ಈರುಳ್ಳಿನ ರುಬ್ಬಿ ಫಸ್ಟು ನಾನು ಅದನ್ನು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ನ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಸಪ್ರೇಟಾಗಿ ನಮ್ಮ ಹಸ್ಬೆಂಡ್ಗೆ ಅವ್ರು ತಂದಿರೋ ಚಿಕನ್ನ ಹಾಕಿ ಅದೇ ಸೇಮ್ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಮೊಟ್ಟೆ ಕೋಳಿ ತೊಗೊಬಂದಿದ್ರು. ನಮಗೆ ನಾಟಿ ಕೋಳಿ ಸಾಂಬಾರು, ಅವ್ರಿಗೆ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಬಟ್ ಎರಡಕ್ಕೂ ಸೇಮ್ ಮಸಾಲೆನೇ ಹಾಕ್ತಾಯಿರೋದು. ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ನಾಟಿ ಕೋಳಿನ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ನೀರು ಬಿಟ್ಟು ಮತ್ತು ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಮೊಟ್ಟೆ ಕೋಳಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಸಾಫ್ಟಾಗಿರುತ್ತೆ, ಮೂಳೆ ಮಾತ್ರ ಗಟ್ಟಿ. ಬಟ್ ಮಟನ್ ಎಲ್ಲ ಸಿಕ್ಕಾಪಟ್ಟೆ ಸಾಫ್ಟು, ಬೇಗ ಬೇಯುತ್ತೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಬೇಯಿಸ್ಕೋಬೇಕು. ನಾನು ಒಂದು 2-3 ವಿಷಲ್ ಹಾಕ್ಸಿದ್ದೆ, ಸಿಕ್ಕಾಪಟ್ಟೆ ಮೆತ್ತಗಾಗ್ಬಿಟ್ಟಿತ್ತು. ಹಾಗಾಗಿ ನೆಕ್ಸ್ಟ್ ಟೈಮಿಂದ ನಾನು 2 ಅಷ್ಟೇ ವಿಷಲ್ ಹಾಕ್ಸ್ಬೇಕು. ಯಾಕೆಂದರೆ ಈಗ ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಬೆಂದಿರುತ್ತೆ. ಮೊಟ್ಟೆ ಕೋಳಿ ಅಂದರೆ ಅಷ್ಟು ಸಾಫ್ಟ್ ಇರಲ್ಲ, ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ. ಅದೆಷ್ಟು ಬೇಯಿಸಿದ್ರೂ ಬೇಗ ಬೇಯೋದಿಲ್ಲ. ಬಟ್ ಇದು ಹಂಗಿರಲಿಲ್ಲ, ಚೆನ್ನಾಗಿ ಬೆಂದ್ಕೊಬಿಟ್ಟಿತ್ತು. ಮಟನ್ ಕೂಡ ಸಿಕ್ಕಾಪಟ್ಟೆ ಸಾಫ್ಟ್ ಇತ್ತು. ನಾನು ಇಷ್ಟು ಸಾಫ್ಟ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬೇಗನೆ ಬೇಯಿತು ಕೂಡ. ಚಿಕನಲ್ಲಿ ನೀರೆಲ್ಲ ಡ್ರೈ ಆಗೋವರೆಗೆ ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿ ಪಾಪು ಏನು ಮಾಡ್ತಿದ್ದಾನೆ ಅಂತ ನೋಡಿದೆ. ನಮ್ಮ ಮಾವ ಇಷ್ಟೊತ್ತು ಆಟ ಆಡಿಸ್ತಿದ್ರು, ಈಗ ಆಚೆ ಹೋದರು. ಹಾಗಾಗಿ ಅವನೊಬ್ಬನೇ ಆಟ ಆಡ್ತಿದ್ದಾನೆ. ನೋಡಿ ಎಷ್ಟು ಇಂಟ್ರೆಸ್ಟಾಗಿ ಒಬ್ಬನೇ ಆಟ ಆಡ್ತಿದ್ದಾನೆ. ಕೆಲವೊಂದು ಸರಿ ಒಬ್ಬನೇ ಆಟ ಆಡ್ತಾನೆ, ಬಟ್ ಕೆಲವೊಂದು ಸರಿ ಅವನ ಜೊತೆ ಯಾರಾದರೂ ಇರಲೇಬೇಕು.
ಚಿಕನಲ್ಲಿ ನೀರು ಡ್ರೈ ಆಗ್ತಾ ಇದೆ. ಅಷ್ಟೊತ್ತಿಗೆ ನಾನು ಖಾರದ ಪೌಡ್ರು ಮತ್ತು ಧನಿಯಾ ಪೌಡ್ರನ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು ಅದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ. ಈ ರೀತಿ ಮಸಾಲೆ ಪದಾರ್ಥಗಳು ಏನಿರುತ್ತೆ ಅದನ್ನು ಕೈಯಲ್ಲೆಲ್ಲ ಕಲಸೋದಕ್ಕೆ ಹೋಗಬೇಡಿ. ಯಾಕೆಂದರೆ ಕೈ ಅವತ್ತೆಲ್ಲ ಸಿಕ್ಕಾಪಟ್ಟೆ ಉರಿತಾ ಇರುತ್ತೆ, ಖಾರ ಇರುತ್ತಲ್ವ, ಹಾಗಾಗಿ ಕೈಯಲ್ಲಿ ಯಾವ ಕಾರಣಕ್ಕೂ ನೀವು ಕಲಸೋದಕ್ಕೆ ಹೋಗಲೇಬೇಡಿ. ಕೆಲವೊಂದು ಸರಿ ಕಲ್ಲಲ್ಲಿ ಮಸಾಲೆನ ರುಬ್ಬಿದ್ರೂ ಕೂಡ ಕೈಯೆಲ್ಲ ಉರಿತಾ ಇರುತ್ತೆ. ಸೊ ಹಂಗಾಗಿ ನೀವು ಸ್ಪೂನಲ್ಲಿ ಇಲ್ಲ ಯಾವುದಾದ್ರೂ ಸೌಟು ಏನಾದರೂ ಇದ್ದರೆ ನೀವು ಅದರಲ್ಲೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಂತೂ ಯಾವ ಕಾರಣಕ್ಕೂ ನೀವು ಮಿಕ್ಸ್ ಮಾಡೋಕ್ಕೆ ಹೋಗಲೇಬೇಡಿ. ನಾನೊಂದು ಸರಿ ಹಂಗೆ ಮಾಡ್ಬಿಟ್ಟು ನನ್ನ ಕೈಯೆಲ್ಲ ಉರಿತಾ ಎಷ್ಟು ನೀರು, ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಕೈ ಅದರಲ್ಲಿ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದೆ, ಅಷ್ಟು ಉರಿತಾ ಇತ್ತು. ಖಾರದ ಪೌಡ್ರು ಖಾರ ಇರುತ್ತೆ, ಹಾಗಾಗಿ ಕೈಯೆಲ್ಲ ಸಿಕ್ಕಾಪಟ್ಟೆ ಉರಿಯುತ್ತೆ. ನೋಡಿ, ಚಿಕನಲ್ಲಿ ನೀರು ಇನ್ನೂ ಇಷ್ಟು ಡ್ರೈ ಆಗೋದಿದೆ, ಇನ್ನು ಅದು ಡ್ರೈ ಆಗಬೇಕು. ಅದಾದಮೇಲೆ ನಾನು ಕಲಸಿಟ್ಕೊಂಡಿರೋ ಖಾರದ ಪೌಡ್ರು ಮತ್ತು ಧನಿಯಾ ಪೌಡ್ರನ್ನ ಸೇರಿಸ್ಕೊತೀನಿ. ಈ ರೀತಿ ನೀರಿದ್ದರೆ ಆವಾಗಲೇ ಏನಾದರೂ ನೀವು ಖಾರನ ಹಾಕ್ಬಿಟ್ರೆ ಅದು ಸ್ವಲ್ಪನೂ ಚೆನ್ನಾಗಿ ಬರೋಲ್ಲ, ಸಾಂಬಾರು ಟೇಸ್ಟ್ ಇರೋಲ್ಲ. ಹಾಗಾಗಿ ನಾನು ಹಾಕೋದಕ್ಕೆ ಹೋಗಲ್ಲ. ಡ್ರೈ ಆದಮೇಲೆ ಹಾಕ್ಕೋತೀನಿ. ಅದಿನ್ನು ಡ್ರೈ ಆಗಬೇಕು, ಹಾಗಾಗಿ ನಾನು ತೆಂಗಿನಕಾಯಿ ಹಾಕಿ ಅದಕ್ಕೆ ಸ್ವಲ್ಪ ಟೊಮೊಟೊನ ಮತ್ತು ಚಕ್ಕೆ ಮಸಾಲೆ ಮತ್ತು ಕಡಲೆನ ಹಾಕಿ ರುಬ್ಕೋತೀನಿ. ಇದನ್ನು ಚೆನ್ನಾಗಿ ಚಿಕನ್ ಬೆಂದ ಮೇಲೆ ಖಾರ ಉಪ್ಪು ಎಲ್ಲ ಚಿಕನ್ ಹಿಡಿದ್ಮೇಲೆ ಹಾಕ್ಕೊಳ್ಳೋದು ಲಾಸ್ಟಲ್ಲಿ. ಮುಂಚೆನೇ ಹಾಕ್ಕೊಂಡ್ರೆ ಅದು ತಳ ಇಟ್ಬಿಡುತ್ತೆ, ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ಕೊಳ್ಳೋದು. ನೋಡಿ, ಈಗ ನಾನು ಖಾರ ಎಲ್ಲ ಅದಕ್ಕೆ ಹಾಕ್ತಿದ್ದೀನಿ, ಚೆನ್ನಾಗಿ ಬೆಂದ್ಕೊಂಡಿದೆ. ಇದಕ್ಕೆ ನಾನೀಗ ರುಬ್ಕೊಂಡಿರೋ ತೆಂಗಿನಕಾಯಿನೂ ಹಾಕಿ 2 ವಿಷಲ್ನ ಹಾಕಿಸ್ತೀನಿ. ನೋಡಿ, ಸಾಂಬಾರು ರೆಡಿಯಾಗಿದೆ, ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ ಎಷ್ಟು ವಿಷಲ್ ಹಾಕಿಸ್ಬೇಕು ಅಂತ, ಯಾಕೆಂದರೆ ಫಸ್ಟ್ ಟೈಮ್ ನಾನು ನಾಟಿ ಕೋಳಿ ಸಾಂಬಾರು ಮಾಡ್ತಿರೋದು, ಹಾಗಾಗಿ ನನಗೆ ಗೊತ್ತಿರಲಿಲ್ಲ ಎಷ್ಟು ವಿಷಲ್ ಹಾಕಿಸ್ಬೇಕು ಅಂತ. ಜಾಸ್ತಿನೇ ಬೆಂದ್ಕೊಂಡ್ಬಿಟ್ಟಿತ್ತು, ನನಗೆಲ್ಲಿ ಕಲಸೋಗ್ಬಿಡುತ್ತೋ ಅನ್ನೋ ಭಯ ಆಗ್ಬಿಟ್ಟಿತ್ತು, ಅಷ್ಟು ಜಾಸ್ತಿ ಬೆಂದ್ಬಿಟ್ಟಿತ್ತದು. ಈಗ ಮುದ್ದೆ ಮಾಡ್ತಿದ್ದೀನಿ ಊಟಕ್ಕೆ. ನಾಟಿ ಕೋಳಿ ಸಾಂಬಾರು ಜೊತೆ ಮುದ್ದೆ ಸಖತ್ ಕಾಂಬಿನೇಷನ್ ಅಲ್ವಾ, ಹಾಗಾಗಿ ನಾನು ಮುದ್ದೆ ಮಾಡ್ಕೋತಾ ಇದ್ದೀನಿ. ನಮ್ಮನೇಲೆಲ್ಲ ಜಾಸ್ತಿ ಮುದ್ದೆನ ಮಾಡೋದು, ಹಾಗಾಗಿ ನಾವು ಅದಕ್ಕೆ ಸಪ್ರೇಟ್ ಕೋಲು ಮತ್ತು ಪಾತ್ರೆನ ಇಟ್ಕೊಂಡಿರ್ತೀವಿ. ಬಟ್ ಈ ಮನೆಯಲ್ಲಿ ಜಾಸ್ತಿ ಮುದ್ದೆ ಎಲ್ಲ ತಿನ್ನಲ್ಲ, ಯಾವಾಗಾದರೂ ಹೀಗೆ ಚಿಕನ್ ಮಟನ್ ಮಾಡಿದಾಗ ಇಲ್ಲ ಬಸ್ಸಾಂಬಾರು ಮಾಡಿದಾಗ ಮಾತ್ರ ತಿನ್ನೋದು. ಅದಕ್ಕೆ ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ ಈ ರೀತಿ ಚಪಾತಿ ಮಾಡೋ ಕೋಲಲ್ಲಿ ಮಾಡ್ತಾಯಿದ್ದೀನಿ. ದಪ್ಪ ಕೋಲು ಇದೆ, ಬಟ್ ಅದು ತೊಗೊಂಡ್ರೆ ಅದು ಚಿಕ್ಕ ಪಾತ್ರೆ ಅಲ್ವಾ, ಎಲ್ಲ ಆಚೆ ಬಂದುಬಿಡುತ್ತೆ, ಹಾಗಾಗಿ ಇದೇ ನನಗೆ ಕಂಫರ್ಟಬಲ್ ಅನಿಸುತ್ತೆ, ಅದಕ್ಕೆ ಈ ರೀತಿ ಮಾಡ್ಕೋತಾ ಇದ್ದೀನಿ. ಊಟ ರೆಡಿಯಾಗಿದೆ. ಚಿಕನ್ ಅಂತೂ ಎಷ್ಟು ಸಾಫ್ಟ್ ಆಗಿದೆ ಅಂದರೆ, ನಾನಂತೂ ಜಾಸ್ತಿ ಮೊಟ್ಟೆ ಸಾಂಬಾರು ತಿಂದಿದ್ದು, ಬಟ್ ಇದು ಕಡಿಮೆ ತಿಂದಿದ್ದು. ಬಟ್ ಇಷ್ಟು ಸಾಫ್ಟಾಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಮೂಳೆಗಟ್ಟಿ ಸಿಕ್ಕಾಪಟ್ಟೆ ಸಾಫ್ಟು, ತಿಂದು ತುಂಬ ದಿನ ಆಗಿತ್ತು, ಹಾಗಾಗಿ ನನಗೆ ಈ ಥರ ಅನ್ನಿಸ್ತಿದೆ ಅನಿಸುತ್ತೆ. ಸೊ ಊಟ ಆಯಿತು. ಊಟ ಆದಮೇಲೆ ನಮ್ಮ ಹಸ್ಬೆಂಡ್ ಗಾಡಿ ತೊಗೊಂಡು ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಹೊರಟಿದ್ದಾರೆ. ನನ್ನನ್ನು ಕರಿತಿದ್ದಾರೆ, ಬಾ ಹೋಗಿ ಬರೋಣ ಅಂತ. ಬಟ್ ನಾನು ಮಗುನ ಇಟ್ಕೊಂಡು ಈ ಟೈಮಲ್ಲಿ ಬರಲ್ಲ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಇವಾಗ ಮಳೆ ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಹೇಳೋಕ್ಕಾಗಲ್ಲ. ಸೊ ಗಾಳೀಲಿ ಅಷ್ಟು ದೂರ ಎಲ್ಲ ಹೋಗೋದಕ್ಕೂ ಆಗಲ್ಲ, ಹಾಗಾಗಿ ಬೇಡ ನೀವೇ ಹೋಗಿ ಬನ್ನಿ ಅಂತ ಹೇಳ್ತಿದ್ದೀನಿ. ಸೊ ಫ್ರೆಂಡ್ಸ್, ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.